ಇದು ಒಣಗೊನೆ ಸೊಪ್ಪು ಅಂತ ರೀಪಾಟಿಂಗ್ ಮಾಡ್ತಾ ಇದ್ದೀನಿ. ಈ ಥರ ಹುಳಗಳಿರುತ್ತೆ, ಸ್ವಲ್ಪ ಬಸವ ಹುಳ ಕಿತ್ತು ಬಿಸಾಕ್ಬಿಡಿ ಸೈಡ್ಗೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಆದರೂ ಬೇಡ, ಗಿಡದ ಬುಡ ಎಲ್ಲ ತಿನ್ಕೊಂಡು ಹೋಯ್ತದೆ. ಇದು ಬಂದು ಫ್ಯೂಚರ್ಸು, ಇದು ಔಟ್ಡೋರ್ ಫ್ರೆಂಡ್ಸ್. ಇದು ಇಂಡೋರಲ್ಲಿ ಸ್ವಲ್ಪ ಲೈಟ್ ಗ್ರೀನ್ ಆಗಿ ಹೋಗುತ್ತೆ ಕಲರ್ ಇದ್ರೂ, ಆದರೂ ಇದು ಔಟ್ಡೋರು. ಸೈಡೆಲ್ಲ ಸ್ವಲ್ಪ ಕಟ್ ಮಾಡ್ಕೊತೀನಿ ಇದರಲ್ಲೇ, ಮತ್ತು ಸ್ವಲ್ಪ ರೂಟ್ಸಲ್ಲಿ ಕಟ್ ಮಾಡ್ಕೊತೀನಿ. ಸ್ವಲ್ಪ ರೂಟ್ಸ್ ಜಾಗದಲ್ಲಿ ಅಂತಂದರೆ ನೆಕ್ಸ್ಟು ಹೊಸ ರೂಟ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಮತ್ತೆ ನಾನು ಜಾಸ್ತಿ ಮಣ್ಣು ಕೊಡಲ್ಲ. ಇದು ನಾವು ತಗೊಬಂದಿರೋದು, ನಾವು ಹಾಕಿದ್ರೆ ಮಣ್ಣು ಕೊಡಲ್ಲ ಜಾಸ್ತಿ. ನೋಡ್ಕೊಳ್ಳಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಮೇನ್ ರೂಟ್ ಇಲ್ಲಿರುತ್ತೆ. ಮೇನ್ ರೂಟ್ ಬಿಟ್ಟು ನಾನು ಬೇರೆ ರೂಟ್ಸ್ ಕಟ್ ಮಾಡ್ಕೊಂಡಿರ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಪಾಟ್ ತೊಗೊಂಡಿದ್ದೀನಿ. ಇದು ಬಂದು ಕಲರ್ಸಲ್ಲಿ ಚಿಕ್ಕ ಪಾಟು ನೋಡ್ಕೋಬೋದು. ಇದು ಬಂದು ಸೈಜು ಪಾಟ್ 5 ಅಂತೆ. ಮತ್ತು ಹೋಲ್ ಮಾಡ್ಕೊಂಡಿದ್ದೀನಿ. ಕಂಪಲ್ಸರಿ ನೀರು ಔಟ್ ಆಗಬೇಕು. ನಮಗೆ ನೀರು ಔಟ್ ಆಗಿಲ್ಲ ಅಂದರೆ ರೂಟ್ಸ್ ಎಲ್ಲ ಕೊಳ್ತೋಗ್ಬಿಡುತ್ತೆ. ನೀರು ಔಟ್ ಆಗಲೇಬೇಕು. ಅದಕ್ಕೋಸ್ಕರ ಜಾಸ್ತಿ ಮಣ್ಣು ಕೊಡಬಾರ್ದು. ಕಲ್ಲಿಕ್ಕೊಂಡಿದ್ದೀನಿ ಲೈಟಾಗಿ. ಅದಾದಮೇಲೆ ನಾನು ಗೊಬ್ಬರ ನೋಡಿ, ಇದರಲ್ಲೇ ಮಣ್ಣು ಸ್ವಲ್ಪ ಚೆನ್ನಾಗಿದೆ. ಇದು ಮಣ್ಣು, ಇದರದೇ ಮಣ್ಣು ಸ್ವಲ್ಪ ಎತ್ಕೊಂತೀನಿ ನಾನು. ಇದರದೇ ಮಣ್ಣು ಸ್ವಲ್ಪ ಎತ್ಕೊಂಡಿದ್ದೀನಿ ನೋಡಿ. ಗೊಬ್ಬರ ಕೊಡ್ತೀನಿ ಇದಕ್ಕೆ. ಅದಾದಮೇಲೆ ನಾನು ಜಾಸ್ತಿ ಹಾಕೋದು ಕೋಕೋಪೀಟ್ ಕಂಪಲ್ಸರಿ ಕೊಡಲೇಬೇಕು ಫ್ರೆಂಡ್ಸ್. ಕೋಕೋಪೀಟ್ ಜಾಸ್ತಿ ಹಾಕೊಂಡಿದ್ದೀನಿ, ಯಾಕಂದರೆ ರೂಟ್ಸ್ ಸೆಂಟ್ರಲ್ಲಿ ನೀರು ನಿಂತ್ಕೊಬಿಡ್ತದೆ. ಇದು ಜಾಸ್ತಿ ಮಣ್ಣು ಜಾಸ್ತಿ ಆಗೋದ್ರೆ ರೂಟ್ ಸೆಂಟ್ರಲ್ಲಿ ನೀರು ನಿಂತ್ಕೊಬಿಡುತ್ತೆ. ಅವಾಗ ಗ್ರೋತಿಂಗ್ಗೆ ಇದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಯಾವುದೇ ಗಿಡ ತೊಗೊಂಡೋಗ್ರಿ, ಸ್ವಲ್ಪ ನೀರು ಅವಾಯ್ಡ್ ಮಾಡಿಕೊಡ್ರಿ. ನೀರು ಅವಾಯ್ಡ್ ಮಾಡಿಕೊಂಡು ನೋಡಿಕೊಂಡು ಕೊಡಬೇಕು. ಸ್ವಲ್ಪ ಲೈಟಾಗಿ ಕೊಟ್ಟು. ಮತ್ತು DIP ಇದು ಬಂದು ಸುಪೋಲ ಅಂತ, ನಾನು ಜಾಸ್ತಿ ತರಿಸ್ಕೊಂಡಿಲ್ಲ. ಸುಪೋಲ ಅಂತ ಒಂದು ಪ್ಲ್ಯಾಂಟ್ಗೆ ನಾನು ಇಷ್ಟು ಹಾಕಿಲ್ಲ. ಇದು ಅದಾದಮೇಲೆ DIP, ಇದು DIP ಅಂತ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನೋಡಿ ಫ್ರೆಂಡ್ಸ್. ಇವಾಗ ನಮ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ನಾನು ಲೋ ಅಲ್ಲಿ ಇಕ್ಕೋದು. ನಿಮ್ಗೆ ಹೈಟ್ ಬೇಕಂದ್ರೆ ಸ್ವಲ್ಪ ಮಣ್ಣು ಹಾಕೊಂಡು ಹೈಟ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಇಟ್ಕೊಂಡು ಹಾಕೋಬೇಕು. ಮತ್ತೆ ಸ್ವಲ್ಪ ಇದಕ್ಕೆ ನೀವು ಬೆಳ್ಳಲ್ಲೇ ಪ್ರೆಸ್ ಮಾಡ್ಬೋದು. ಸ್ವಲ್ಪ ಹಿಂಗೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ರೂಟ್ಸ್ ಸ್ವಲ್ಪ ಕೊಚ್ಕೋಬೇಕಲ್ವಾ. ಅದಾದ್ಮೇಲೆ ಸ್ವಲ್ಪ ಮಣ್ಣು ಗೊಬ್ಬರ ಜಾಸ್ತಿ ಕೊಡಕ್ಕೆ ಹೋಗ್ಬೇಡಿ, ವಾಮಿಂಟ್ ಆಗೋಗುತ್ತೆ. ನೀರು ಹಾಕಿದ್ರೆ ಔಟ್ಸೈಡ್ ಬಂದ್ಬಿಡುತ್ತೆ. ಇದನ್ನ ಕೊಟ್ಟು ಸ್ವಲ್ಪ ಮೇಲೆ ಗ್ಯಾಪ್ ಇಟ್ಕೊಳ್ಳಿ. ಮತ್ತು ಗಿಡ ನಮಗೆ ಹಿಂಗೆ ಇದ್ರೆ ಸರಿ ಇರುತ್ತಾ, ಇಲ್ಲಾಂದ್ರೆ ಬುಷಿ ಬೇಕಾ, ನಿಮ್ಗೆ ಯಾವ ಥರ ನೋಡ್ಕೋಬೇಕು. ಇವಾಗ ಕಟ್ ಮಾಡಿದ್ರೆ ಗ್ರೋತಿಂಗ್ ಆಗುತ್ತೆ. ಒಂದು ಶೇಪು ನಾನು ತೊಗೊತಾರದು ಸರ್ಕಲ್ ಶೇಪು. ನಮ್ಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೋಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ನಮ್ಗೆ ಈ ಕಡೆ ಕಡ್ಡಿ ಜಾಸ್ತಿ ಇದೆ, ಅದನ್ನೇನು ಮಾಡಬೇಕು, ಕರೆಕ್ಟಾಗಿ ರೂಟ್ ಸೈಡ್ಗೆ ಹೊಡ್ಕೊಡ್ಬೇಕು. ನಮ್ಗೆ ಅದು ಅಸಹ್ಯ ಕಾಣಿಸ್ಬಾರ್ದಲ್ಲ, ಅದರಿಂದ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಜಸ್ಟ್ ಇದಕ್ಕೆ ಸ್ಪ್ರಿಂಕಲಿಂಗ್ ಫಸ್ಟು ಸೈಡ್ಗೆ ಇಟ್ಕೊಂಡು ಸ್ಪ್ರಿಂಕ್ಲಿಂಗ್ ಮಾಡ್ಕೋದು. ಫಸ್ಟ್ ವಾಟ್ರ್ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೋದು. ರೂಟ್ಸ್ ಹತ್ರ ನೀರು ಉಳಿಬೇಕು ಫಸ್ಟು.